ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಗಿಡಕ್ಕೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ನಾವು ಯೂಸ್ ಮಾಡಬೇಕು, ತುಂಬ ಚೆನ್ನಾಗಿ ಕರಿಬೇವಿನ ಗಿಡ ಬರೋಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಕರಿಬೇವಿನ ಗಿಡವನ್ನು ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಆದರೂ ಕೂಡ ಇದು ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಇದಕ್ಕೆ ಕೊಡೋವಂಥ ಒಂದು ಸೀಕ್ರೆಟ್ ಫರ್ಟಿಲೈಸರ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕರಿಬೇವಿನ ಗಿಡಕ್ಕೆ ಯಾವ ರೀತಿಯಾದಂಥ ಮಣ್ಣು ಬೇಕು, ಹಾಗೆ ಇದಕ್ಕೆ ಎಷ್ಟು ಗಂಟೆ ಬಿಸಿಲು ಬೇಕು, ಯಾವ ರೀತಿ ಈ ಗಿಡವನ್ನು ನೋಡ್ಕೋಬೇಕು ಎಲ್ಲವನ್ನು ಕಂಪ್ಲೀಟಾಗಿ ನಾನು ಸಿಂಪಲ್ಲಾಗಿ ಈ ವಿಡಿಯೋದಲ್ಲೇ ಕವರ್ ಮಾಡಿಬಿಡ್ತೀನಿ. ಫಸ್ಟಿಗೆ ಹೇಳೋದಾದರೆ, ಕರಿಬೇವಿನ ಗಿಡವನ್ನು ನೀವು ನರ್ಸರಿಯಿಂದ ತಂದಾಗ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಕರಿಬೇವಿನ ಗಿಡ ನೀವು ಪಾಟಿಗೆ ಹಾಕಿದಾದಮೇಲೆ ಅದು ಬೆಳೆಯೋದಿಲ್ಲ. ಇದು ಸುಮಾರು ಜನರ ಕಂಪ್ಲೇಂಟ್ ಆಗಿರುತ್ತೆ. ಬೆಳೆದ್ರೂ ಕೂಡ ಕಡ್ಡಿ ಥರ ಬೆಳೀತಾ ಹೋಗುತ್ತೆ, ತುಂಬ ಬುಷಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಸೊಲ್ಯೂಷನ್ ಅನ್ನೋದಾದರೆ, ಫಸ್ಟು ಮಣ್ಣು ಚೆನ್ನಾಗಿರಬೇಕು. ಕರಿಬೇವಿನ ಗಿಡಕ್ಕೆ ಯಾವ ರೀತಿ ಮಣ್ಣು ತಗೋಬೇಕು ಅಂತಂದರೆ, 40% ಅಷ್ಟು ನೀವು ಗಾರ್ಡನ್ ಸಾಯಿಲನ್ನು ಅಂತಂದರೆ ಮಾಮೂಲು ಸಾಯಿಲನ್ನು ತಗೊಂಡ್ರೆ ಅದಕ್ಕೆ 30% ವರ್ಮಿ ಕಂಪೋಸ್ಟ್, ಇನ್ನು 30% ಮರಳನ್ನು ಹಾಕಬೇಕಾಗುತ್ತೆ. ಮರಳು ಹಾಕೋದ್ರಿಂದ ಗಿಡದಲ್ಲಿ ನೀವು ಯಾವಾಗ ನೀರು ಕೊಡ್ತೀರಾ, ನೀರು ತುಂಬ ಹೊತ್ತು ಬೇರುಗಳಲ್ಲಿ ನಿಂತ್ಕೊಳ್ಳೋದಿಲ್ಲ. ಆಗ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬೇರುಗಳಲ್ಲಿ ನೀರು ನಿಂತ್ಕೊಂಡ್ರೆ ಬೇರುಗಳು ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಗಿಡಕ್ಕೆ ಯಾವಾಗಲೂ ನೀರು ಕೊಡಬೇಕಾದ್ರೆ ಮಣ್ಣು ಒಣಗಿದ್ರೆ ಮಾತ್ರ ಗಿಡಕ್ಕೆ ನೀರು ಕೊಡುವಂಥದ್ದು. ಮೇಲಿಂದ ಮೇಲೆ ನೀರನ್ನು ನಾವು ಕೊಡೋದ್ರಿಂದ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕಡ್ಡಿ ಥರ ಬರ್ತಾ ಇದೆ, ಬುಷಿ ಥರ ಬರ್ತಾ ಇಲ್ಲ ಅನ್ನೋದಾದರೆ ನೀವೇನು ಮಾಡಬೇಕು ಅಂತಂದರೆ, ಎಷ್ಟು ಮೇಲ್ಗಡೆ ಚಿಗುರು ಬಂದಿರುತ್ತೋ ಒಂದು 2 ಇಂಚ್ ಆಗುವಷ್ಟು ನೀವು ಕಟ್ ಮಾಡಿ ಪ್ರೂನಿಂಗ್ ಮಾಡಿ ತೆಗೆದಾಗ ಅಲ್ಲಿಂದ ಹೊಸ ಕವಲುಗಳು ಬರುತ್ತೆ. ಹೊಸ ಕವಲುಗಳು ಬಂದಾಗ ಗಿಡ ಬುಷಿಯಾಗಿ ಕಾಣಿಸುತ್ತೆ. ಇದನ್ನು ನೀವು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ನಿಮ್ಮ ಕರಿಬೇವಿನ ಗಿಡಕ್ಕೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ತುಂಬ ಬುಷಿಯಾಗಿ ಗಿಡ ಬರುವಂಥದ್ದು. ಇನ್ನು ನೆಕ್ಸ್ಟ್ ಬಂದು ಗಿಡವನ್ನು ಎಲ್ಲಿಡಬೇಕು ಅನ್ನೋದು. ಈಗ ಪಾಟಲ್ಲಿ ಹೆಚ್ಚಾಗಿ ನಾವು ಕರಿಬೇವು ಗಿಡವನ್ನು ಬೆಳೆಸಿದಾಗ ಏನಾಗುತ್ತೆ, ಪಾಟನ್ನು ನಾವು ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತಾ ಇರ್ತೀವಿ. ಕರಿಬೇವಿನ ಗಿಡಕ್ಕೆ 5 ರಿಂದ 6 ಗಂಟೆ ಮಿನಿಮಮ್ ಬಿಸಿಲು ಬೇಕೇ ಬೇಕು. ಇದು ಬಿಸಿಲು ಇಲ್ಲದೆ ನೀವು ನೆರಳಲ್ಲಿ ಇಟ್ಟು ಬೆಳೆಸ್ತೀನಿ ಅಂತಂದರೆ ಗಿಡ ಬೆಳೆಯೋದಿಲ್ಲ. ಬಿಸಿಲು ತುಂಬ ಚೆನ್ನಾಗಿ ಬೇಕು. ತುಂಬ ಚೆನ್ನಾಗಿ ಬಿಸಿಲು ಬಿದ್ದಾಗ ಮಾತ್ರ ಈ ಗಿಡ ಚೆನ್ನಾಗಿ ಬರುವಂಥದ್ದು. ಸೊ ಇಷ್ಟೆಲ್ಲ ಬೇಸಿಕ್ ನೀಡ್ಸ್ ನೀವು ಕೊಟ್ಟಾದಮೇಲೂ ಕೂಡ ಗಿಡ ಬೆಳೀತಾ ಇಲ್ಲ ಅಂದಾಗ ಒಂದು ಮ್ಯಾಜಿಕ್ ಫರ್ಟಿಲೈಸರ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಿಮ್ಮ ಕಿಚನಲ್ಲೇ ಸಿಗುವಂಥ ಈರುಳ್ಳಿ ಸಿಪ್ಪೆಯ ವೇಸ್ಟ್, ಅದು ನೀವು ಡಸ್ಟ್ಬಿನ್ಗೆ ಹಾಕ್ತೀರಾ ಅಲ್ವಾ, ಅದ್ರ ಬದಲು ಈರುಳ್ಳಿ ಸಿಪ್ಪೆಯನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಕಲೆಕ್ಟ್ ಮಾಡಿ ಇಟ್ಕೊಂಡಾದಮೇಲೆ ಅದನ್ನು 1 ಲೀಟ್ರ್ ನೀರಿಗೆ ಹಾಕಿ ನೀವು 2 ರಿಂದ 3 ದಿನ ಬಿಟ್ಬಿಡಿ. ಈರುಳ್ಳಿ ಸಿಪ್ಪೆಯಲ್ಲಿರುವಂಥ ಎಲ್ಲ ಕಂಟೆಂಟು ನೀರಿನೊಟ್ಟಿಗೆ ಸೇರಿ ನೀರು ಈ ಕಲರ್ ಆದಾಗ ಈರುಳ್ಳಿ ಸಿಪ್ಪೆ ಕಲರ್ ಈ ರೀತಿ ಆಗುತ್ತೆ. 2 ರಿಂದ 3 ದಿನ ಆದಮೇಲೆ ನೀವು ಈ ಈರುಳ್ಳಿ ಸಿಪ್ಪೆ ನೀರನ್ನು ಮಾತ್ರ ತಗೊಂಡು ಗಿಡಗಳಿಗೆ ಹಾಕುವಂಥದ್ದು. ಯಾವ ರೀತಿ ಗಿಡಗಳಿಗೆ ಹಾಕಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನೀವು ಇದನ್ನೇನಾದರೂ ಗಿಡಕ್ಕೆ ಹಾಕಿಬಿಟ್ರೆ ಗಿಡ ಸುಟ್ಟೋಗುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು ತುಂಬ ಸ್ಟ್ರಾಂಗ್ ಆಗಿರುವಂಥ ಫರ್ಟಿಲೈಸರ್. ಇದನ್ನು ಯಾವ ರೀತಿ ನಾವು ಡೈಲ್ಯೂಟ್ ಮಾಡಿಕೊಂಡು ಗಿಡಗಳಿಗೆ ಹಾಕಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ. 2 ರಿಂದ 3 ದಿನ ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಈ ರೀತಿ ಕಲರ್ ಆಗಿರುತ್ತೆ. ಈರುಳ್ಳಿ ಸಿಪ್ಪೆಯಲ್ಲಿರುವಂಥ ಎಲ್ಲ ಕಂಟೆಂಟು ಅಂತಂದರೆ ಇದರಲ್ಲಿ ನೈಟ್ರೋಜನ್ ಇರೋದಿಲ್ಲ, ಪೊಟ್ಯಾಷಿಯಮ್ ಹಾಗೆ ಸಲ್ಫರ್, ಜಿಂಕ್ ಹಾಗೆ ನ್ಯೂಟ್ರಿಯೆಂಟ್ಸ್ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಗಿಡಕ್ಕೆ ಇದನ್ನು ನೀವು ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಈ ಫರ್ಟಿಲೈಸರ್ನ ಬರೀ ಕರಿಬೇವಿನ ಗಿಡಕ್ಕೆ ಕೊಡ್ಬೋದಾ ಅಂತ ಕೇಳೋದಾದರೆ ಇಲ್ಲ, ಎಲ್ಲ ಹೂವಿನ ಗಿಡಗಳಿಗೂ ನೀವು ಈ ಫರ್ಟಿಲೈಸರ್ನ ಕೊಡ್ಬೋದು, ತರಕಾರಿ ಗಿಡಗಳಿಗೆ ಕೊಡ್ಬೋದು, ಹಾಗೆ ಆರ್ನಮೆಂಟಲ್ ಪ್ಲಾಂಟ್ಸ್ಗಳಿಗೂ ಕೂಡ ಕೊಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು 1 ಲೀಟರ್ ನೀರಲ್ಲಿ ಅದನ್ನೇನು ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅದು ಎಷ್ಟು ನೀವು ಸೋಸ್ಕೊಂಡ್ಮೇಲೆ ಅಂತಂದರೆ ಜರಡಿ ಹಿಡಿದ ಮೇಲೆ ಅದು ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬಂದಿರುತ್ತೋ, ಫರ್ಟಿಲೈಸರ್ ಬಂದಿರುತ್ತೋ ಅದಕ್ಕೆ ಡಬಲ್ ಅಂತಂದರೆ 1:2 1 ಮಗ್ಗಾಗೋಷ್ಟು ಅದು ಬಂದರೆ 2 ಮಗ್ಗಾಗೋಷ್ಟು ನಾರ್ಮಲ್ ನೀರನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನೀವು ಡೈರೆಕ್ಟ್ ಏನಾದರೂ ಈ ಈರುಳ್ಳಿ ಸಿಪ್ಪೆಯ ಫರ್ಟಿಲೈಸರ್ನ ಗಿಡಗಳಿಗೆ ಕೊಟ್ಟರೆ ತುಂಬ ಬೇಗ ಗಿಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು ತುಂಬ ಸ್ಟ್ರಾಂಗ್ ಆದ್ದರಿಂದ ನಾವು ಇದನ್ನು ಡೈಲ್ಯೂಟ್ ಮಾಡಿಕೊಳ್ಳೇಬೇಕು 1:2 ರೇಷಿಯೋಲ್ಲಿ. ಇನ್ನೊಂದು ಸಲ ಹೇಳ್ಬಿಡ್ತೀನಿ, 1 ಗ್ಲಾಸ್ ಅಥವಾ 1 ಮಗ್ಗಾಗೋಷ್ಟು ನಿಮಗೆ ಫರ್ಟಿಲೈಸರ್ ಲಿಕ್ವಿಡ್ ಸಿಕ್ಕರೆ ಅದಕ್ಕೆ 2 ಗ್ಲಾಸ್ ಆಗೋಷ್ಟು ಅದೇ ಕ್ವಾಂಟಿಟಿಯಲ್ಲಿ 1:2 ರೇಷಿಯೋದಲ್ಲಿ ನೀವು ನೀರನ್ನು ತಗೊಂಡು ನೀರಿನೊಟ್ಟಿಗೆ ನೀವು ಮಾಡಿಟ್ಕೊಂಡಿರೋ ಅಂಥ ಫರ್ಟಿಲೈಸರ್ನ ನೀವು ಯೂಸ್ ಮಾಡಿ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಕರಿಬೇವಿನ ಗಿಡಕ್ಕೆ, ರೋಸ್ ಗಿಡಕ್ಕೆ, ದಾಸವಾಳ ಗಿಡಕ್ಕೆ, ಹಾಗೆ ಆರ್ನಮೆಂಟಲ್ ಪ್ಲ್ಯಾಂಟ್ಸ್, ಜಿ ಪ್ಲ್ಯಾಂಟ್ಸ್, ಸ್ನೇಕ್ ಪ್ಲ್ಯಾಂಟ್, ಹಾಗೆ ಮನಿ ಪ್ಲ್ಯಾಂಟ್ಗೂ ಕೂಡ ನೀವು ಈ ಲಿಕ್ವಿಡನ್ನು ಕೊಡ್ಬೋದು. ಸೊ ನೋಡಿದ್ರಲ್ಲ, ಈ ರೀತಿಯಾದಂಥ ಲಿಕ್ವಿಡನ್ನು ನೀವು 15 ದಿನಕ್ಕೆ ಅಥವಾ ತಿಂಗಳಿಗೆ ಒಂದು ಸಲ ಕೊಟ್ಟು ನೋಡಿ. ನಿಮ್ಮ ಕರಿಬೇವಿನ ಗಿಡ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕರಿಬೇವಿನ ಗಿಡದ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಗ್ರೋತ್ ನಿಂತು ಹೋಗಿದ್ರೆ ಇದನ್ನು ಮೊದಲು ಇವತ್ತೇ ಈ ಕೆಲಸವನ್ನು ಮಾಡಿ ನಿಮ್ಮ ಕರಿಬೇವಿನ ಗಿಡಕ್ಕೆ ಕೊಡಿ. ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಫರ್ಟಿಲೈಸರ್ನ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಇದನ್ನು ಆಲ್ರೆಡಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ, ರಿಸಲ್ಟ್ ನೋಡಿದ್ದೀರಾ, ಅದನ್ನು ಕೂಡ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.